ರೇಖಿ ಅನ್ನೋದು ಜಪಾನೀಸ್ ಥೆರಪಿ ಅದು. ಭಾರತದ ಅಥರ್ವಣ ವೇದದಲ್ಲಿ ಉಲ್ಲೇಖ. ರೇಖಿ ಅನ್ನೋದು ಒಂದು ಪರಿಚಯ ಆಗಬೇಕು ಅಂತ ಅಂದ್ಮೇಲೆ ಕರ್ಮ ಕಳಿಬೇಕು, ಇಲ್ಲಾಂದ್ರೆ ನಮ್ಗೆ ರೇಖಿ ಪರಿಚಯ ಆಗಲ್ಲ ಅಂತ ಹೇಳಿ. ಇದು ಸೋಯಿ ರೇಖಿ ಅಂತಾನು ಫೇಮಸ್ ಆಗುತ್ತೆ. ಸೊ ನಾವು ರೇಖಿ ಇದ್ರಲ್ಲಿ ನಾನು ಸ್ವಲ್ಪ ಜಸ್ಟ್ ಒಂದು 5 minutes ಟೈಮ್ ತಗೊಂಡು ಅವ್ನಿಗೆ ಜಸ್ಟ್ ಫೀಲ್ ಮಾಡಿದೆ. ವಿತಿನ್ 10 minutes ಅವನು ಹುಷಾರಾದ. ಅವ್ನು ನನಗೆ ಕೇಳ್ತಾ ಇದ್ದಾನೆ, ನೀನು ಏನು ಮಾಡಿದೆ ಹೇಗೆ? 4 ವರ್ಡ್ಸು. ಆ 4 ವರ್ಡ್ಸಿಂದ ಎಂಥ ಮನುಷ್ಯನ ಕೂಡ, ಎಂಥ ಕಾಯಿಲೆಯಿಂದ ಕೂಡ ಅವರು ವಾಸಿ ಮಾಡ್ತಾರಂತೆ ಹವಾಯಿಯಲ್ಲಿ. ಸೊ ಹಸ್ರಾನ್ ಚಕ್ರ ಇದೆ, ಅದರಲ್ಲಿ ಮೇನ್ ಚಕ್ರ ಬಂದು 7 ಚಕ್ರ. ಆ 7 ಚಕ್ರಗಳು ಯಾವಾಗ ಇಂಬ್ಯಾಲೆನ್ಸ್ ಆಗಿರುತ್ತೆ ಅವಾಗ ಅಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತೆ. ಇದರ ಮುಖಾಂತರ ನೀವು ಚಕ್ರನ ಬ್ಯಾಲೆನ್ಸ್ ಮಾಡಬೇಕು. ಚಕ್ರ ಬ್ಯಾಲೆನ್ಸ್ ಆದಾಗ ಆಟೋಮೆಟಿಕ್ ಆಗಿ ನಿಮಗೆ ಮೈಂಡ್ ಸೆಟ್, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ, ನೆಗೆಟಿವ್ ಎನರ್ಜಿ ಇಲ್ಲ. ನೀವು ಹಾಸ್ಪಿಟಲ್ಗೆ ಹೋದರೆ ಅವ್ರು ಮೆಡಿಸಿನ್ ಕೊಡಲ್ಲ, ರೆಸ್ಟ್ ಮಾಡಿ ಅಂತಾರೆ, ಇಲ್ಲ ಮೆಡಿಟೇಷನ್ ಮಾಡಿ ಅಥವಾ ಯೋಗ ಮಾಡಿ ಅಥವಾ ವಾಕ್ ಮಾಡಿ ಅಂತಾರೆ. ಇಷ್ಟು ಬಿಟ್ಟರೆ ಯಾವ ಡಾಕ್ಟ್ರು ಕೂಡ ನನ್ನ ಪ್ರಕಾರ ಎಲ್ಲೂ ಮೆಡಿಸಿನ್, ಎಷ್ಟೋ ವರ್ಷಗಳಿಂದ ಅವ್ರಿಗೆ ಒಂದು ಬಾಡಿ ಪೇನ್ ಇರುತ್ತೆ, ಮಸಲ್ ಪೇನ್ಸ್ ಇರುತ್ತೆ, ತುಂಬ ಒಳ ನೋವಿರುತ್ತೆ, ಅಥವಾ ಮಾನಸಿಕ ಕಾಯಿಲೆ ಇರುತ್ತೆ, ಅಂಥವ್ರಿಗೆ ತುಂಬಾ ಬೆನಿಫಿಟ್ ಇದೆ. ಈ ಬಾಡಿಗೋಸ್ಕರ ಈ ಇನ್ನರ್ ಆರ್ಗನ್ಸ್ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂದರೆ ಆ ಆರ್ಗನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರುತ್ತಂತೆ, ನನಗೋಸ್ಕರ ನೀವು ಏನು ಮಾಡ್ತೀವಿ, ಆರ್ಗನ್ಸ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಟು ದ ವರ್ಲ್ಡ್. ಇದು ಅನ್ನೋದು ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ. ಆ ಶಕ್ತಿಯನ್ನು ನಾವು ದಿನವನ್ನು ನಾವು ಖುಷಿಯಾಗಿ ಸ್ಟಾರ್ಟ್ ಮಾಡಿಬಿಟ್ಟು ಬೇಜಾರಿನಿಂದ ಎಂಡ್ ಮಾಡಿ. ಹಾಯ್ ಅಕ್ಕ. ಹಾಯ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನ್ಯೂ ಸೆಂಟರ್. ಥ್ಯಾಂಕ್ ಯು. ಹೀಲಿಂಗ್ ಸೆಂಟರಾ? ಹಾಂ, ಹೀಲಿಂಗ್ ಸೆಂಟರ್. ಓಕೆ, ಗೋಲ್ಡನ್ ಲೋಟಸ್ ಹೀಲಿಂಗ್ ಸೆಂಟರ್. ಸೊ ಇವತ್ತು ನಾವು ಮೇನಾಗಿ ಬಂದಿರೋದು ಹೀಲಿಂಗ್ ಸೆಂಟರ್ ಏನು ಅಂತ ತಿಳ್ಕೊಳ್ಳೋಕ್ಕೆ, ಹಾಗೆ ಒಂದು ಹೀಲಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಹಾಂ, ಶ್ಯೂರ್. ನಮ್ಮ ಅಕ್ಕಂದು ಹೀಲಿಂಗ್ ಸೆಂಟ್ರು. ಸೊ ನೋಡ್ತಿರೋರಿಗೆ ನಿಮ್ಮ ಪರಿಚಯ, ಪದ್ಮಶ್ರೀ ನಮ್ಮಕ್ಕ, ಅಂದರೆ ಕಸಿನ್ ಸಿಸ್ಟರ್. ಎಲ್ರಿಗೂ ನಮಸ್ಕಾರ. ನಾನು ಪದ್ಮಶ್ರೀ ಅಂತ. ಐ ಆಮ್ ಅ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹೀಲರ್, ಸ್ಪಿರಿಚುವಲ್ ಲೈಫ್ ಕೋಚ್, ಮೆಡಿಟೇಷನ್ ಕೋಚ್ ಆ್ಯಂಡ್ ಎನರ್ಜಿ ಥೆರಪಿಸ್ಟ್. ಸೊ ನಾನು ಬಿಫೋರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ, ಚಿಕ್ಕ ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ನೈಸ್ ಜರ್ನಿ. ಆಮೇಲೆ ಸ್ಪಿರಿಚುವಲ್ ಕಡೆ ಹೋಗಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಿಫೋರ್ ದ್ಯಾಟ್ ನಾನು ಕೋವಿಡ್ ಟೈಮಲ್ಲೇ ರೇಖಿನ ಕಲ್ತಿದ್ದು, ಫಸ್ಟ್ ಲೆವೆಲ್ ಆವಾಗ ಮಾಡ್ಕೊಂಡಿದ್ದೆ. ಸೊ ಇಟ್ ವಾಸ್ ವೆರಿ ಗುಡ್ ಬೆನಿಫಿಟ್ ಫಾರ್ ಮೀ, ಬಿಕಾಸ್ ರೇಖಿ ಕೋವಿಡಿಂದ ಹೊರಗೆ ಬರೋದಕ್ಕೆ, ಅಂದರೆ ಅವಾಗೆಲ್ಲ ತುಂಬಾ ಅದೊಂಥರ ಕ್ರೂಷಿಯಲ್ ಟೈಮ್ ಅದು. ಸೊ ಎಲ್ರಿಗೂ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಅಥವಾ ಕೋಲ್ಡ್ ಬಂತು, ಕಾಫ್ ಬಂತು ಅಂದರೆ ಹೋಗಿ ಕೋವಿಡ್ ಟೆಸ್ಟ್ ಮಾಡಿಸ್ಕೋಬೇಕಿತ್ತು. ನಿಜ ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಯಾರೂ ಕೋವಿಡ್ ಟೆಸ್ಟ್ ಮಾಡಿಸಿಲ್ಲ. ಸೊ ಮಕ್ಕಳಿಗೆ ಹೀಲ್ ಮಾಡ್ತಾ ಇದ್ದೆ, ನನಗೆ ನಾನು ಹೀಲ್ ಮಾಡ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ಅ ವೆರಿ ನೈಸ್ ಜರ್ನಿ ಆಫ್ ಮೈ ಫಸ್ಟ್ ಲೆವೆಲ್ ರೇಖಿ. ಸೊ ಅದಾದಮೇಲೆ ಸೆಕೆಂಡ್ ಲೆವೆಲ್ ಅಂತ ಹೋದಾಗ ಅದು ಇನ್ನೊಂಥರ ನನಗೆ ಇನ್ನೂ ಒಂದು ಸ್ಟೆಪ್ ಅಪ್ಗ್ರೇಡ್ ಆದಂಗೆ ಆಯಿತು. ಅದಾದಮೇಲೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮಾಡಿಕೊಂಡೆ. ಸೊ ಈಗ ನನ್ನದೇ ಆದಂಥ ಒಂದು ಹೀಲಿಂಗ್ ಸೆಂಟರನ್ನು ಓಪನ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ನನ್ನ ಕೈಲಾಗುವಂಥ ಒಂದು ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಈ ಒಂದು ಅವೇರ್ನೆಸ್ಸನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಗೈಡೆಡ್ ಮೆಡಿಟೇಷನ್ ಮತ್ತು ಡೀಪ್ ರಿಲ್ಯಾಕ್ಸೇಷನ್ ಕೋರ್ಸನ್ನು ಕಂಪಲ್ಸರಿ ಪ್ರತಿದಿನ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಡೀಪ್ ರಿಲ್ಯಾಕ್ಸೇಷನ್ ರಾತ್ರಿ 10 ಗಂಟೆಗಿರುತ್ತೆ. ಸೊ ಯಾರಾದರೂ ಇಷ್ಟಪಟ್ಟು ಜಾಯ್ನ್ ಆಗಬೇಕು ಅನ್ನೋರು ಜಾಯ್ನ್ ಆಗ್ಬೋದು. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ಅಟ್ ಎನಿ ಟೈಮ್. ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಲಿಂಗ್ ಅಂದರೆ ಏನಿಲ್ಲ, ಹಸ್ತಚಿಕಿತ್ಸೆ. ಹೀಲಿಂಗ್ ಅಂದರೆ ಚಿಕಿತ್ಸೆ, ಹೌದಲ್ವಾ? ಮಿತ್ತು ಅಂದರೆ ಅದನ್ನು ಹೀಲ್ ಮಾಡ್ಕೊಳ್ಳೋದು ಅಂದರೆ ಏನು? ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು. ಸೊ ಅದನ್ನು ನಾವು ಹೀಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಮಾಡ್ತಾ ಇರೋದು ಮೇಯ್ನ್ ಆಗಿ ರೇಖಿ ಹೀಲಿಂಗ್ ಇರ್ಬೋದು, ಚಕ್ರ ಹೀಲಿಂಗ್ ಇರ್ಬೋದು, ಔರಾ ಕ್ಲೆನ್ಸಿಂಗ್ ಮತ್ತು ಎನರ್ಜಿ ಬ್ಯಾಲೆನ್ಸ್ ಮಾಡೋದು. ಸೊ ಇವಾಗ ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಕರೆಕ್ಟಾಗಿ ಸ್ಟೇಬಲ್ ಆಗಿ ಅವನ ಲೈಫ್ನ ಅವನು ಸೆಟಲ್ಡ್ ಆಗಿ ಲೀಡ್ ಮಾಡ್ಕೊಂಡು ಹೋಗಬೇಕು ಅಂದರೆ ಅವನ ಮೈಂಡ್, ಬಾಡಿ ಮತ್ತು ಸೋಲ್ ಕೇಳಿದಿರಲ್ವಾ? ಇದೆ. ಸೊ ಮೈಂಡ್, ಬಾಡಿ ಮತ್ತು ಸೋಲ್ ಮೂರು ಬ್ಯಾಲೆನ್ಸ್ ಆಗಿ ಹೋಗಬೇಕು. ಕೆಲವೊಂದ್ಸತಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆದಾಗ ಬಾಡಿ ಸಪೋರ್ಟ್ ಮಾಡಿದ್ರೆ ಮೈಂಡ್ ಸಪೋರ್ಟ್ ಮಾಡಲ್ಲ, ಈ ಕಡೆ ಮೈಂಡ್ ಸಪೋರ್ಟ್ ಮಾಡಿದಾಗ ಬಾಡಿ ಸಪೋರ್ಟ್ ಮಾಡಲ್ಲ. ಏನೋ ನಿಮ್ಮ ಮನ್ಸು ಹೇಳುತ್ತೆ ಈ ಕೆಲಸ ಮಾಡು ಅಂತ, ಬಟ್ ಏನಾಗುತ್ತೆ, ನಿಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ನಿಮಗೆ ಸ್ಟ್ರೈನ್ ಆಗ್ತಿರುತ್ತೆ, ಇಲ್ಲ ಎದ್ದೇಳಕ್ಕಾಗಬಹುದು, ಆ ಥರ ಆಗುತ್ತೆ. ಸೊ ಇವಾಗ ಅದು ಎರಡೂ ಸಪೋರ್ಟ್ ಮಾಡಿ ನಿಮಗೆ ಕರೆಕ್ಟ್ ವೇಯಲ್ಲಿ ಅದು ಎರಡೂ ನೀವು ಹೀಲ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮಗೆ ಸೋಲ್ ನಿಮಗೆ ದಾರಿಯನ್ನು ತೋರಿಸುತ್ತೆ. ಸೊ ಮೂರೂ ಬ್ಯಾಲೆನ್ಸ್ ಆದಾಗ ನಿಮ್ಮ ಇನ್ನರ್ ವರ್ಲ್ಡ್ ಏನಿದೆ ಅದು ಅವೇಕನ್ ಆಗುತ್ತೆ. ಓಕೆ. ಸೊ ಸುಪ್ತ ಮನಸ್ಸು ಜಾಗೃತ ಆಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಅದು ಜಾಗೃತ ಆಗುತ್ತೆ. ಸೊ ಇಲ್ಲಿ ನಮ್ಮ ಗೋಲ್ಡನ್ ಲೋಟಸ್ ಹೀಲಿಂಗ್ ಸೆಂಟರ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಾವು ನಿಮಗೆ
ರೇಖಿ ಹೀಲಿಂಗ್ ಮಾಡ್ತೀವಿ, ಸ್ಪಿರಿಚುವಲ್ ಲೈಫ್ ಕೌನ್ಸಿಲಿಂಗ್ ಮಾಡ್ತೀವಿ, ಚಕ್ರ ಹೀಲಿಂಗ್, ಔರಾ ಕ್ಲೆನ್ಸಿಂಗ್, ಎನರ್ಜಿ ಬ್ಯಾಲೆನ್ಸಿಂಗ್, ಅದ್ರ ಜೊತೆಗೆ ಗೈಡೆಡ್ ಇದಕ್ಕೆ ಮೇನ್ ಮೋಟಿವೇಶನ್ ಏನು? ಮೇನ್ ಮೋಟಿವೇಶನ್ ಅಂದರೆ ನೀವು ಇದೇ ಪ್ರೊಫೆಷನಲ್ಲಿ ಬರಬೇಕು, ಹಿಂಗೆ ಕನ್ವರ್ಟ್ ಮಾಡಬೇಕು. ಬೇಸಿಕಲಿ ನಾನು ಆ್ಯಕ್ಚುಲಿ ಎನ್ ಟಿ ಟಿ ಮಾಡ್ಕೊಂಡು ನಾನು ನರ್ಸರಿ ಟೀಚರ್ ಟ್ರೈನಿಂಗ್ ಆಗಿದ್ದು, ಚಿಕ್ಕ ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೆ. ಸೊ ಮೋಟಿವೇಶನ್ ಅಂದರೆ ಲೈಫಲ್ಲಿ ಸಮ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲ, ಸೊ ಆ ಥರ ಅಂದರೆ ಈಗ ನಮ್ಮ ಹಿಂದಿನ ಜನ್ಮದ ಕರ್ಮ ಅಂತ ಇರುತ್ತೆ. ನಾವಿವಾಗ ರೇಖೆ ಅಂತ ಹೋಗಬೇಕು ಅಂದರೆ ನಮ್ಮ ಕರ್ಮ ಕಳಿಬೇಕು ಅಂತ ಹೇಳ್ತಾರೆ. ಬಹಳಷ್ಟು ಜನ ಅದನ್ನ ಹೇಳಿದ್ದಾರೆ. ರೇಖಿ ಅನ್ನೋದು ಒಂದು ಪರಿಚಯ ಆಗಬೇಕು ಅಂತ ಅಂದ್ರೇ ಕರ್ಮ ಕಳಿಬೇಕು, ಇಲ್ಲಾಂದರೆ ನಮಗೆ ರೇಖಿ ಪರಿಚಯ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನನ್ನ ಕರ್ಮ ಅವತ್ತಿಗೆ ಅಲ್ಲಿಗೆ ಕಳೀತು ಅಂತ ಅಂದ್ಕೊಂಡೆ. ನನ್ನ ಲೈಫಲ್ಲಿ ಆದಂಥ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು. ಸೊ ಆ ಥರದ ಇನ್ಸಿಡೆಂಟ್ಸಿಂದ ನಾನು ಈ ಒಂದು ಮೋಟಿವೇಶನ್ ತೊಗೊಂಡು ಚೇಂಜಸ್ ಆಗಬೇಕು ಅಂತ ಅನ್ನಿಸ್ತು. ಒಂದು ರೀತಿಯಾಗಿ ನನಗೆ ಆ ರೇಖಿ ಅನ್ನೋ ಒಂದು ವರ್ಡೇ ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ನಾನು ಕರೋಕೆ ಮ್ಯೂಸಿಕ್ ಹೋಗ್ತಾ ಇದ್ದೆ ವರ್ಧನ್ ಬಾಲು ಸರ್ ಹತ್ರ. ಸೊ ಅವ್ರ ಹತ್ರ ನಾನು ಹೋಗೋವಾಗ ಅಲ್ಲಿ ನನಗೆ ರೇಖಿ ಪರಿಚಯ ಆಯಿತು, ಅಂದರೆ ವರ್ಡ್ ಪರಿಚಯ ಆಯಿತು ರೇಖಿ ಅನ್ನೋದು. ನನಗೆ ಅಲ್ಲಿ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು, ಏನೋ ಒಂದೊಂಥರ ಡಿಫ್ರೆಂಟ್ ಅನ್ನಿಸ್ತು. ಆವಾಗ ಅದ್ರ ಬಗ್ಗೆ ಬಂದು ನಾನು ಮನೇಲಿ ಸರ್ಚ್ ಮಾಡಿ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಏನಿರ್ಬೋದು ಅದು ಅಂತ ತಿಳ್ಕೊಂಡಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಸೊ ಸರಿ ನಾನು ಕಲಿಬೇಕು ಅದನ್ನು, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಅದ್ರ ಬೆನಿಫಿಟ್ಸ್ ಎಲ್ಲ ತಿಳ್ಕೊಂಡೆ. ರೇಖಿ ಕಲಿಯೋದ್ರಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಸೊ ಹಾಗಾಗಿ ಅದನ್ನ ಕಲಿಬೇಕು ಅನ್ನಿಸ್ತು. ಓಕೆ, ಫಸ್ಟ್ ಆಫ್ ಆಲ್ ರೇಖಿ ಏನು, ಅದು ಎಲ್ಲಿಂದ ಬಂತು, ಅದು ಹಿಸ್ಟ್ರಿ ಏನಾದ್ರು? ಎಸ್, ರೇಖಿ ಅನ್ನೋದು ಜಪಾನೀಸ್ ಥೆರಪಿ ಅದು. ಸೊ ಮಿಕಾವೋ ಉಸೋಯಿ ಅನ್ನೋರು ಇದನ್ನು ಪರಿಚಯಿಸಿದ್ದು. ಅವರ ಪರಿಚಯದ ನಂತರ ಮೇಡಮ್ ಟಕಾಟಾ ಅಂತ ಅವರು ಇದನ್ನು ವರ್ಲ್ಡ್ ವೈಡ್ ಮಾಡಿದ್ರು. ಸೊ ಉಸೋಯಿ ರೇಖಿ ಅಂತಾನೆ ರೇಖಿ ಫೇಮಸ್ ಆಗಿರೋವಂಥದ್ದು ಇದು. ಇವರು ಮೇಡಮ್ ಟಕಾಟಾ, ಇವರು ಇದನ್ನು ವರ್ಲ್ಡ್ ವೈಡ್ ಮಾಡಿದ್ದು. ಇದು ಉಸೋಯಿ ರೇಖಿ ಅಂತಾನೆ ಫೇಮಸ್ ಆಗಿರೋವಂಥದ್ದು. ಬುಕ್ ಇದೆ, ಅದರಲ್ಲಿ ನನ್ನ ಹತ್ರ ಇದು ಒಂದಿದೆ. ಸೊ ಈ ಬುಕ್ ಒಂದಿದೆ, ಇನ್ನು ತುಂಬ ಕಲೆಕ್ಷನ್. ಸೊ ರೇಖಿ ಅಂದರೆ ಬ್ರಹ್ಮಾಂಡದ ಒಂದು ಪ್ರಾಣಶಕ್ತಿ. ಸೊ ಪ್ರತಿಯೊಂದು ಜೀವರಾಶಿಗೂ ಒಂದು ಶಕ್ತಿ ಇದೆ, ಹೌದಲ್ವಾ? ಈ ಬುಕ್ಕಿಗೂ ಇದೆ, ಲ್ಯಾಪ್ಟಾಪ್ಗೂ ಇದೆ, ಪ್ರತಿಯೊಂದಕ್ಕೂ ಶಕ್ತಿ ಇದೆ. ಸೊ ಒಂದು ನೆಗೆಟಿವ್ ಎನರ್ಜಿ ಅಂತ ಇದೆ, ಪಾಸಿಟಿವ್ ಎನರ್ಜಿ ಅಂತ ಇದೆ. ಸೊ ನಮ್ಮ ಸುತ್ತಮುತ್ತ ಯಾವ ರೀತಿ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಇದ್ದರೆ ನಮ್ಮ ಲೈಫ್ ಕೂಡ ಪಾಸಿಟಿವ್ ಆಗೇ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ರೇಖಿ ಅನ್ನೋದು ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ. ಆ ಶಕ್ತಿಯನ್ನು ನಾವು ಪಡ್ಕೊಂಡು ಬೇರೆಯವ್ರಿಗೆ ನಾವು ಹೀಲ್ ಮಾಡೋವಂಥದ್ದು, ಅಥವಾ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು. ಸೊ ಇದು ಬೇಸಿಕಲಿ ಬಂದು ಜಪಾನಿಂದ. ಎಸ್, ಜಪಾನೀಸ್. ಈ ಭಾರತೀಯರಿಗೂ ಈ ರೇಖಿ ಜಪಾನ್ದು ಇವೆರಡಕ್ಕೂ ಏನಾದರೂ ಲಿಂಕ್ ಇದೆಯಾ ಮೊದಲಿಂದ? ಆ್ಯಕ್ಚುಲಿ ಇದನ್ನ ಭಾರತದ ಅಥರ್ವಣ ವೇದದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ 4 ವೇದ ಇದೆ, ಗೊತ್ತಲ್ವಾ? ಋಗ್ವೇದ, ಸಮವೇದ, ಯಜುರ್ವೇದ, ಅಥರ್ವಣ ವೇದ. ಸೊ ಅಥರ್ವಣ ವೇದದಲ್ಲಿ ಇದು ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಜಪಾನೀಸ್ ಮಿಕಾವೋ ಉಸೋಯಿ ಅವರು ಅದನ್ನು ಎಲ್ಲ ತುಂಬ ಗ್ರಂಥಗಳನ್ನು ಓದಿ, ಭಾರತಕ್ಕೆ ಕೂಡ ಬಂದು ಅವರು ಅಥರ್ವಣ ವೇದವನ್ನು ಕೂಡ ಓದಿ ಅದರಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವರು 21 ದಿನಗಳ ಕಾಲ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಒಂದು ಪ್ರಾಣಶಕ್ತಿಯನ್ನು, ಬ್ರಹ್ಮಾಂಡದ ಶಕ್ತಿಯನ್ನು ಅವ್ರು ಪಡ್ಕೊಂಡು ಅದನ್ನು ಬೇರೆಯವ್ರಿಗೆಲ್ಲ ಪರಿಚಯಿಸಿದ್ರು ಅಂತ ಉಲ್ಲೇಖ ಇದೆ ಕತೆ. ಅದಕ್ಕೆ ಹೇಳೋದು ಭಾರತನ ವಿಶ್ವಗುರು ಅಂತ. ಓಕೆ, ನಮ್ಮ ವೇದದಲ್ಲಿ ಕೂಡ ಉಲ್ಲೇಖ ಇದೆ. ಈಗ ಇದೆಲ್ಲ ಓಕೆ ಆಯಿತು, ಬಟ್ ಯಾವ ವ್ಯಕ್ತಿಗಳು ಅವಶ್ಯಕವಾಗಿ ಬೇಕೇ ಬೇಕು ಇಂಥವ್ರಿಗೆ ಅಂತ ಯಾರ್ಯಾರಿಗಿದೆ? ಬೇಕೇ ಬೇಕು ಅಂತ ಆದರೆ ಈಗ ತುಂಬ ಎಷ್ಟೋ ವರ್ಷಗಳಿಂದ ಅವ್ರಿಗೆ ಒಂದು ಬಾಡಿ ಪೇಯ್ನ್ ಇರುತ್ತೆ, ಮಸಲ್ ಪೇಯ್ನ್ಸ್ ಇರುತ್ತೆ, ತುಂಬ ಒಳ ನೋವಿರುತ್ತೆ, ಅಥವಾ ಮಾನಸಿಕ ಕಾಯಿಲೆ ಇರುತ್ತೆ. ಸೊ ಅಂಥವ್ರಿಗೆ ತುಂಬಾ ಬೆನಿಫಿಟ್ ಇದೆ. ಅಂದರೆ ಬೇಕೇ ಬೇಕು ಅಂದರೆ ಹೌದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಈ ಬಾಡಿ ಪೇಯ್ನ್ ತುಂಬ ಅವ್ರು ಏನೇ ಮಾತ್ರೆ ತೊಗೊಂಡ್ರು ಅವ್ರಿಗೆ ಕಮ್ಮಿ ಆಗ್ತಿರಲ್ಲ, ಅಂಥವ್ರಿಗೆ ಖಂಡಿತ ಬೆನಿಫಿಟ್. ಸೊ IT-BTಲೂ ಕೆಲಸ ಮಾಡ್ತಾರೆ ನಮ್ಮಂಥವ್ರಿಗೆ ಬೇಕೇ ಖಂಡಿತ. ಓಕೆ, ನಾನು ಅದಕ್ಕೆ ಅವಾಗಲೇ ಹೇಳಿದ್ದು, ಸ್ಟ್ರೆಸ್ ಅಂದರೆ ನೀವು ಹಾಸ್ಪಿಟಲ್ಗೆ ಹೋದರೆ ಅವ್ರು ಮೆಡಿಸಿನ್ ಕೊಡಲ್ಲ, ರೆಸ್ಟ್ ಮಾಡಿ ಅಂತಾರೆ, ಇಲ್ಲ ಮೆಡಿಟೇಷನ್ ಮಾಡಿ ಅಥವಾ ಯೋಗ ಮಾಡಿ ಅಥವಾ ವಾಕ್ ಮಾಡಿ ಅಂತಾರೆ. ಇಷ್ಟು ಬಿಟ್ಟರೆ ಯಾವ ಡಾಕ್ಟ್ರು ಕೂಡ ನನ್ನ ಪ್ರಕಾರ ಎಲ್ಲೂ ಮೆಡಿಸಿನ್ ಕೊಡಲ್ಲ ಸ್ಟ್ರೆಸ್ಸಿಗೆ. ಸೊ ಹಾಗಾಗಿ ನಾವು ಬೇರೆ ಆಲ್ಟರ್ನೇಟಿವ್ ಥೆರಪಿ, ಇದು ಏನಂದರೆ ಡ್ರಗ್ಲೆಸ್ ಥೆರಪಿ, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ನಾವು ಮೆಡಿಸಿನ್ ಇರ್ಬೋದು, ಸಿರಪ್ ಇರ್ಬೋದು, ಏನೂ ಕೊಡಲ್ಲ. ಇದು ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ, ನೆಗೆಟಿವ್ ಎನರ್ಜಿ ಇಲ್ಲ, ಇಂಪ್ಯಾಕ್ಟ್ ಇಲ್ಲ. ನನ್ನ ಪ್ರಕಾರ ಡೀಪ್ ರಿಲ್ಯಾಕ್ಸೇಷನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಒಂದು ವಿಷಯ ಹೇಳ್ತೀನಿ, ಇವಾಗ ಒಂದು ಚಿಕ್ಕ ಮಗು, ಈಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಏನು ಇಷ್ಟಪಡ್ತಾರೆ?
1.5-2 ವರ್ಷದ ಒಳಗಿನ ಮಕ್ಕಳು. ಅವ್ರಿಗೆ ಯಾವ ಒಂದು ಆಸ್ತಿ ಕೇಳಲ್ಲ, ಏನೂ ಕೇಳಲ್ಲ, ಅವ್ರಿಗೇನು ಬೇಕಾಗಿಲ್ಲ. ಅವ್ರಿಗೇನು ಬೇಕು? ಪ್ರೀತಿ ಬೇಕು. ಯಾರು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅವ್ರನ್ನ ಮಾತಾಡಿಸ್ತಾರೆ, ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ ಅಲ್ವಾ? ಅದೇ ರೀತಿ ನಮ್ಮ ಬಾಡಿಲಿರುವಂಥ ಆರ್ಗನ್ಸ್ ಇರ್ಬೋದು, ಅಥವಾ ನಮ್ಮ ಬಾಡಿಲಿರುವಂಥ ಟೈನಿ ಸೆಲ್ಸ್ ಇರ್ಬೋದು, ಅದಕ್ಕೂ ಕೂಡ ಅಷ್ಟೇ ನಮಗೋಸ್ಕರ. ಇವಾಗ ನಮ್ಮ ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು. ಕಿಡ್ನಿ ಎಷ್ಟು ಫಂಕ್ಷನ್ ಮಾಡುತ್ತೆ, ನಾವು ಮಲ್ಗೋವರೆಗೂ ಪ್ರತಿದಿನ ಫಂಕ್ಷನ್ ಮಾಡ್ತಾ ಇರುತ್ತೆ. ನಮ್ಮ ಪ್ರತಿ ಬಾಡಿ ಆರ್ಗನ್ ಕೂಡ ಅಷ್ಟೇ. ಈಗ ನಾವು ನೋಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಕಣ್ಣು ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಬಟ್ ಅದೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ, ಅಟ್ಲೀಸ್ಟ್ ಇಷ್ಟು ಈಗ ನಾನೇನು ಔಟರ್ ಬಾಡಿ, ಈ ಬಾಡಿಗೋಸ್ಕರ ಈ ಇನ್ನರ್ ಆರ್ಗನ್ಸ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂದರೆ, ಆ ಆರ್ಗನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರುತ್ತಂತೆ, ನನಗೋಸ್ಕರ ನೀನು ಏನು ಮಾಡ್ತಾ ಇದೆಯಾ, ನಿನ್ನ ಒಂದು ಈ ಔಟರ್ ಬಾಡಿಗೋಸ್ಕರ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ, ನನಗೋಸ್ಕರ ನೀನೇನು ಮಾಡ್ತಿದ್ಯಾ ಅಂತ ಕೇಳುತ್ತಂತೆ. ಆ ಬಾಡಿ, ಆ ಇನ್ನರ್ ಆರ್ಗನ್ಸ್ ಇದೆಲ್ಲ, ಅದೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ನಮ್ಮಿಂದ ತಪ್ಪಾಗಿದ್ರೆ ಒಂದು ಸಾರಿ, ಗ್ರ್ಯಾಟಿಟ್ಯೂಡ್. ಯಾವ ಥರ ಹೇಳೋದು ಸಾರಿನ? ಅದಕ್ಕೆ ಹೇಳಿದ್ದು, ಡೀಪ್ ರಿಲ್ಯಾಕ್ಸೇಷನ್ನಲ್ಲಿ ನಾವು ಪ್ರತಿ ಒಂದೊಂದು ಆರ್ಗನ್ಸ್ಗೂ ಕೂಡ ಸಾರಿ ಹೇಳೋದು, ಥ್ಯಾಂಕ್ಸ್ ಹೇಳೋದನ್ನ ಮಾಡ್ತೀವಿ. ಸೊ ಆ್ಯಸ್ ಇಲ್ಲಿ ನಾನು ಹಾಕಿದ್ದೀನಿ ಹೋಪೊನೊಪೊನೊ ಟೆಕ್ನಿಕ್ ಅಂತ. ಇದು ಕೂಡ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಥೆರಪಿ. ಹವಾಯಿಯಲ್ಲಿ ಇದನ್ನು ತುಂಬಾ ಫೇಮಸ್ ಆಗಿದೆ, ಹವಾಯಿ ಟೆಕ್ನಿಕ್ ಇದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅಂತ. ಇದಿಷ್ಟ 4 ವರ್ಡ್ಸು. ಆ 4 ವರ್ಡ್ಸಿಂದ ಎಂಥ ಮನುಷ್ಯನ ಕೂಡ, ಎಂಥ ಕಾಯಿಲೆಯಿಂದ ಕೂಡ ಅವರು ವಾಸಿ ಮಾಡ್ತಾರಂತೆ ಹವಾಯಿಯಲ್ಲಿ. ಸೊ ಹವಾಯಿಯನ್ ಟೆಕ್ನಿಕ್ ಅಂತಲೇ ಹೇಳ್ತಾರೆ, ಹೋಪೊನೊಪೊನೊ ಟೆಕ್ನಿಕ್ ಅಂತ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಥೆರಪಿ. ಥೆರಪೀಸಲ್ಲಿ ಅದು ಒಂದು ಥೆರಪಿ. ನಿಮ್ಮ ಒಳ ಆತ್ಮಕ್ಕಿರ್ಬೋದು, ಅಥವಾ ನಿಮ್ಮ ಬಾಡಿಲಿರುವಂಥ ಸಣ್ಣ ಸಣ್ಣ ಟೈನಿ ಸೆಲ್ಸ್ಗೂ ಕೂಡ ಜೀವ ಇದೆ. ಓಕೆ, ಇವಾಗ ಅದಕ್ಕೆ ರೆಸ್ಟ್ ಸಿಗಬೇಕು ಅಂದರೆ ನೀವು ಹೀಲಿಂಗ್ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡಬೇಕು, ಡೀಪ್ ರಿಲ್ಯಾಕ್ಸೇಷನ್ ಹೋಗಬೇಕು. ಅದು ಫಸ್ಟು ನಮ್ಮನ್ನು ನಾವು ಹೀಲ್ ಮಾಡ್ಕೋಬೇಕು. ಅದೇ ಅಲ್ಲಿ ಹಾಕಿರೋದು, ಹೀಲಿಂಗ್ ಯುವರ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಟು ದ ವರ್ಲ್ಡ್. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ನಮ್ಮನ್ನು ನಾವೇನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಒಳ ಆತ್ಮಕ್ಕೆ ನಾವು ತೃಪ್ತಿ ಕೊಡೋ ಥರ ಜೀವನ ಮಾಡಬೇಕು. ಸೊ ಬೇಸಿಕಲಿ ನೀವು ಹೇಳ್ತಿರೋದು ಸ್ಟ್ರೆಸ್ ರಿಲೀಫಿಗೆ ಯಾರು ಬೇಕು? ಮೇನ್ ಸ್ಟ್ರೆಸ್ ರಿಲೀಸ್ಗೆ, ಎಲ್ಲದಕ್ಕೂ, ಎಲ್ಲ ಥರ ಪ್ರಾಬ್ಲಮ್ಸ್ಗೂ ಇಲ್ಲಿ ಹೀಲಿಂಗ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಬರೀ ಸ್ಟ್ರೆಸ್ಸಿಗೆ ಅಂತ ಅಲ್ಲ. ಲೈಕ್ ಇವಾಗ ಒಂದು ಕೋಲ್ಡ್ ಇರ್ಬೋದು, ಕಾಫ್ ಇರ್ಬೋದು, ಅಥವಾ ಕೋಲ್ಡ್ ಕಾಫಿಗೂ ಮಾಡ್ತೀವಿ. ಎಸ್, ಓಕೆ, ಕೋಲ್ಡ್ ಕಾಫ್ಗೆ ಇರ್ಬೋದು, ಅಥವಾ ಫೀವರ್ ಇರ್ಬೋದು. ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗನೇ ಈಗ ರೀಸೆಂಟಾಗಿ ಲೈಕ್ ತುಂಬ ಈಗ ಜಸ್ಟ್ ಅವಾಗಷ್ಟೇ ಊಟ ಮಾಡಿದ್ದು. ಅವನಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಲೈಕ್ ರಾತ್ರಿ ಊಟ ಮಾಡಿರಲಿಲ್ಲ, ಬೆಳಗ್ಗೆ ಲೇಟಾಗಿ ತಿಂಡಿದ್ದಿಂದ ಸೊ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಅವನಿಗೆ ವಾಮಿಟ್ ಬರೋ ಥರ ಆಗ್ತಾ ಇದೆ, ತಲೆ ಸುತ್ತದಾಗ ಆಗ್ತಿತ್ತು, ಏನೇನೋ ಆಗ್ತಾ ಇತ್ತು. ಅರೌಂಡ್ 11 o'clock, ಅಮ್ಮ ನನಗೆ ಆಗ್ತಾ ಇಲ್ಲ, ಯಾಕೋ ಒಂಥರ ಆಗ್ತಾ ಇದೆ ಅಂತ ಹೇಳ್ದೆ. ಜಸ್ಟ್ ನಾವು ರೇಖೆ ಇದರಲ್ಲಿ ನಾನು ಸ್ವಲ್ಪ ಜಸ್ಟ್ ಒಂದು 5 minutes ಟೈಮ್ ತೊಗೊಂಡು ಅವ್ನಿಗೆ ಜಸ್ಟ್ ಹೀಲ್ ಮಾಡಿದೆ. ವಿತಿನ್ 10 minutes ಅವನು ಹುಷಾರಾದ. ಅವ್ನು ನನಗೆ ಕೇಳ್ತಾ ಇದ್ದಾನೆ, ನೀನು ಏನು ಮಾಡಿದೆ ಹೇಳು, ನೀನು ಏನೋ ಮಾಡಿದೆ, ಏನು ಮಾಡಿದೆ ಹೇಳು. ಅದು ಹೇಳಲ್ಲ ನೀವು ಸೀಕ್ರೆಟು? ಹೇಳಲ್ಲ ಅಂತ ಅಲ್ಲ, ಹೇಳ್ತೀವಿ. ಓಕೆ, ಈಗ ಹೀಲಿಂಗ್ ಮಾಡಿಸ್ತಿರ್ತಾರೆ, ತುಂಬ ಜನ ಹಾಸ್ಪಿಟ್ಲಿಗೆ ಹೋಗ್ತಿರ್ತಾರೆ. ಕೆಲವು ಟೈಮಲ್ಲಿ ಕ್ಯಾನ್ಸರ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು. ಈ ನಿಮ್ಮಾನ್ಸ್ಕೋರಿ ತುಂಬ ಜನ ತುಂಬ ವರ್ಷಗಳಿಂದ ಹೋಗ್ತಿರೋರು ಇದ್ದಾರೆ. ಆಮೇಲೆ ಕೆಲವು ನೀವು ಹೇಳ್ದಂಗೆ ಬ್ಯಾಕ್ ಪೇನ್, ಮಂಡಿ ನೋವು, ಯಾವ್ಯಾವ ಪ್ರಾಬ್ಲಮ್ ಇದೆ. ಇದನ್ನೆಲ್ಲ ಹೀಲಿಂಗು ಏನಾದ್ರು ಸೊಲ್ಯೂಷನ್ ಇದೆಯಾ ಹೀಲಿಂಗಿಂದ? ಖಂಡಿತ ಸೊಲ್ಯೂಷನ್ ಇದೆ. ಈಗ ನೀವು ಕ್ಯಾನ್ಸರ್ ಅಂತ ಹೇಳಿದ್ರಿ. ಸೊ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ಗೆ ಹೋದಾಗ ಎಷ್ಟರ ಮಟ್ಟಿಗೆ ಗುಣ ಆಗುತ್ತೆ ಗೊತ್ತಿಲ್ಲ. ಅಂದರೆ ಅರ್ಲಿಯರ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅವ್ರಿಗೆ ಫಸ್ಟ್ ಸ್ಟೇಜಲ್ಲಿ ಏನಾದರೂ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಅಂದರೆ ಅವರ ಒಂದು ವಿಲ್ ಪವರ್ ಜೊತೆಗೆ ಹೀಲಿಂಗ್ ಥೆರಪಿಯನ್ನು ತಗೊಳ್ಳೋದ್ರಿಂದ ಖಂಡಿತ ವಾಸಿಯಾಗೋ ಚಾನ್ಸಸ್ ಇದೆ. ಡೆಫಿನೆಟ್ಲಿ. ನನಗೆ ಗೊತ್ತು, ಹಾರ್ಟ್ ಇಶ್ಯೂಸ್ ಇರೋರು ಡೈರೆಕ್ಟ್ಲಿ ಡಾಕ್ಟರೇ ಹೇಳ್ತಾರೆ, ಹೌದು, ಮೆಡಿಟೇಷನ್ ಮಾಡಿ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಹಾರ್ಟಿಗೆ ಮೇಜರ್ ಇಶ್ಯೂನೇ ಒಂದು ಕೊಲೆಸ್ಟ್ರಾಲು, ಇನ್ನೊಂದು ಟೆನ್ಷನ್. ಸೊ ಅವರಂತೂ ಕಂಪಲ್ಸರಿ ಬರ್ಬೋದು, ಮಾಡಬೇಕು. ಮೆಡಿಟೇಷನ್ ಕಾಮನಾಗಿ ಮಾಡಬೇಕು. ಇನ್ನು ಯಾವ ಥರ ಮೆಂಟಲಿ ಈಗ ಆಲ್ರೆಡಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋಂಥ ವ್ಯಕ್ತಿಗಳಿಗೆ ಯಾವ ಥರ ಮಾಡೋಕ್ಕಾಗುತ್ತೆ? ಈಗ ನಮ್ಮ ಬಾಡಿಲಿ ಚಕ್ರಾಸ್ ಇದೆ ಗೊತ್ತಲ್ವಾ? ಇದೆ, ಚಕ್ರಾಸ್ ಗೊತ್ತಲ್ವಾ? ಸೊ ಡೋಂಟ್ ಟೇಕ್ ಮಿ ಕಾಮಿಡಿ. ನಾನು ಇದೇ ರೀತಿ ನಮ್ಮ ಸ್ಕೂಲಲ್ಲಿ ಚಕ್ರಾಸ್ ಇದೆ ಅಂತ ಹೇಳಿದಾಗ ಒಬ್ರು ಹೇಳ್ತಾ ಇದ್ರು, ಚಕ್ರಾಸ ಎಲ್ಲಿದೆ ಮ್ಯಾಮ್, ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ನೋಡ್ಬೋದು 7 ಚಕ್ರಾಸ್ ಇದೆ ನಮ್ಮ ದೇಹದಲ್ಲಿ.
ಸಹಸ್ರಾರ ಚಕ್ರ ಇದೆ, ಅದರಲ್ಲಿ ಮೇನ್ ಚಕ್ರ ಬಂದು 7 ಚಕ್ರ, ಮೂಲಾಧಾರ ರೂಟ್ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. ಸೊ ಇದೇ ರೀತಿ 7 ಚಕ್ರಗಳಿದೆ. ಸೊ ಆ 7 ಚಕ್ರಗಳು ಯಾವಾಗ ಇಂಬ್ಯಾಲೆನ್ಸ್ ಆಗಿರುತ್ತೆ ಆವಾಗ ಅಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತೆ. ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ನಾವು ಹೀಲಿಂಗ್ ಮುಖಾಂತರ ಹೋಗ್ಬೋದು. ದಿಸ್ ಈಸ್ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದು ತುಂಬಾ ಈಸಿ ವೇ. ಮೆಡಿಟೇಷನ್ ಮಾಡೋದಾದರೆ ಮೆಡಿಟೇಷನ್ ಕೂಡ ಮಾಡ್ಬೋದು, ಬಟ್ ಏನಂದರೆ ಇಟ್ ಟೇಕ್ಸ್ ಟೈಮ್, ಹೌದಲ್ವಾ? ಸೊ ಯಾಕೆಂದರೆ ಮೆಡಿಟೇಷನ್ ನೀವು ಕೂರಕ್ಕಾಗಲ್ಲ, ಕೆಲವ್ರಿಗೆ ತುಂಬ ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಹೀಲಿಂಗ್ ಮುಖಾಂತರ ನೀವು ಈಸಿಯಾಗಿ ಮಾಡಿಕೊಂಡು ಆ ನಂತರ ನೀವು ಮೆಡಿಟೇಷನ್ ಮಾಡ್ಕೋಬೋದು. ನನ್ನಂಥವ್ರಿಗೆ ಮೆಡಿಟೇಷನ್ನು 2 ಮಿನಿಟ್ಸ್ 1 ಮಿನಿಟ್ಸ್ ಅಷ್ಟು ಆಗಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ, ಹೀಲಿಂಗ್ ಯಾಕೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದರೆ ಹೀಲಿಂಗ್ ಮುಖಾಂತರ ನೀವು ಚಕ್ರನ ಬ್ಯಾಲೆನ್ಸ್ ಮಾಡ್ಕೋಬೋದು. ಚಕ್ರ ಬ್ಯಾಲೆನ್ಸ್ ಆದಾಗ ಆಟೋಮೆಟಿಕ್ ಆಗಿ ನಿಮಗೆ ಮೈಂಡ್ ಸೆಟ್ ಆಗುತ್ತೆ. ಮೆಡಿಟೇಷನ್ ಮಾಡೋಕ್ಕೆ ನಿಮಗೆ ಬೇಗ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಕ್ರಿಸ್ಟಲ್ ಟ್ರೀ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫಾರ್ 7 ಚಕ್ರಾಸ್ ಅಂತ ಹೇಳಿದೆ ಅಲ್ಲ, ಸೊ ಆ 7 ಚಕ್ರಾಗೆ ಇದು ರಿಲೇಟೆಡ್ ಆಗಿರುತ್ತೆ. ರೂಟ್ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. ಸೊ 7 ಚಕ್ರಗಳ ಒಂದು ಕ್ರಿಸ್ಟಲ್ಸ್. ಇದಕ್ಕೆ ನಾವು ದಿನ ರೇಖಿ ಹೀಲಿಂಗನ್ನು ಅಂದರೆ ಎನರ್ಜೈಸ್ ಮಾಡ್ತೀವಿ. ಸೊ ಆವಾಗ ನಮಗೆ ನಮ್ಮ ಜೊತೆ ಒಂದು ಶಕ್ತಿ ಇದೆ ಅನ್ನೋದೊಂದು ಬಿಲೀಫ್. ಆ್ಯಸ್ ಗಾಡ್ ಇದ್ದಾರೆ. ಪಿರಾಮಿಡ್ ಇಸ್ ಫಾರ್ ಪ್ರೊಟೆಕ್ಷನ್. ಇದಕ್ಕೆಲ್ಲ ನಾವು ಎನರ್ಜೈಸ್ ಮಾಡಿ ಇಟ್ಕೊಂಡಾಗ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಇಟ್ಟಿದ್ದೀವಿ. ಭಗವದ್ಗೀತೆ, ಪಿರಾಮಿಡ್, ಭಗವದ್ಗೀತೆ ಇದೆ, ಎಲ್ಲ ಸಾರಾಂಶನೂ ಇದರಲ್ಲೇ ಇದೆ. ಹೌದು. ಕೃಷ್ಣನ ಆಶೀರ್ವಾದ ತುಂಬ ಮುಖ್ಯ. ಹೇಗೆ ಅನಿಸ್ತಾ ಇದೆ? ಟೆನ್ಷನ್ ಅಂತ ಹೇಳಿದ್ರೆ ಟೆನ್ಷನ್ ಎಲ್ಲ ರಿಲೀಫ್ ಆದಾಗ ಅನಿಸ್ತಾ ಇದೆ. ಈಗ ಸ್ವಲ್ಪ ಪರವಾಗಿಲ್ವಾ? ಟೆಸ್ಟ್ ಎಲ್ಲ ಒಂಥರ ಬಾಡಿ ಪೇನ್ ಅಂತ ಹೇಳ್ತಿದ್ರಿ. ಬಾಡಿ ಪೇನ್ ಎಲ್ಲ ಹೋದಂಗೆ ಆಯಿತು. ಎಲ್ಲ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗಿದೆ. ಬಾಡಿ ಪೇನು ಮತ್ತು ಒಂಥರ ತಲೆಲೆಲ್ಲ ಒಂಥರ ಇದಾದಂಗೆ ಆಗ್ತಾಯಿತ್ತು, ಜುಮ್ ಅಂತ. ಅವೆಲ್ಲ ಒಂಥರ ಕ್ಲಿಯರ್ ಆಗಿದೆ. ಮೊದಲಿಗೂ ಇವಾಗ ಸೂಪರ್ ಆಗಿದೆ. ಮೊದಲಿಗಿಂತ ಈಗ ಚೆನ್ನಾಗಿದೆ. ಬಾಡಿ ಕಂಡೀಷನ್ ಎಲ್ಲ ಒಂಥರ ಏನೋ ಒಂಥರ ಹೊಸ ಫೀಲ್ ಬರ್ತಾಯಿದೆ. ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ನೀರು ಜಾಸ್ತಿ ಕುಡೀರಿ, ಆದಷ್ಟು ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಈಗ ಯಾರು ಮೀಟ್ ಮಾಡಬೇಕು, ಹೀಲಿಂಗ್ ತೊಗೊಬೇಕು ಅಂತ ಇದ್ದರೆ ಅವರು ನಿಮ್ಮನ್ನ ಹೇಗೆ ಮೀಟ್ ಮಾಡ್ಬೋದು? ನಮ್ಮದು ಗೂಗಲ್ ಐ ಡಿ ಇದೆ, ಆಮೇಲೆ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಅದರಲ್ಲೆಲ್ಲ ಪಬ್ಲಿಕ್ ಇದೆ. ಸೊ ಗೋಲ್ಡನ್ ಲೋಟಸ್ ಹೀಲಿಂಗ್ ಸೆಂಟರ್ ಅಂತ ಹೊಡೆದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಇದು ನಮ್ಮ ವಿಸಿಟಿಂಗ್ ಕಾರ್ಡ್. ಇದು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ಶೇರ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಇವತ್ತಿನ ಜನ್ರೇಷನಲ್ಲಿ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಎಲ್ರಿಗೂ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಲಿಂಗ್ ಮತ್ತು ಗೈಡೆಡ್ ಮೆಡಿಟೇಷನ್, ಡೀಪ್ ರಿಲ್ಯಾಕ್ಸೇಷನ್. ದಿನವನ್ನು ನಾವು ಹೇಗೆ ಶುರು ಮಾಡ್ತೀವಿ ಅದೇ ರೀತಿಯಾಗಿ ಆ ದಿನ ಫುಲ್ ಆ ದಿನವನ್ನು ನಾವು ಫ್ಲೋ ತೊಗೊಂಡು ಅದೇ ರೀತಿಯಾಗಿ ಕೂಡ ನಾವು ಎಂಡ್ ಮಾಡಬೇಕು. ದಿನವನ್ನು ನಾವು ಖುಷಿಯಾಗಿ ಸ್ಟಾರ್ಟ್ ಮಾಡಿಬಿಟ್ಟು ಬೇಜಾರಿನಿಂದ ಎಂಡ್ ಮಾಡಬಾರ್ದು, ಅಥವಾ ಏನೋ ಒಂದು ಸ್ಟ್ರೆಸ್ಸಿಂದ, ಟೆನ್ಷನಿಂದ ಎಂಡ್ ಮಾಡಬಾರ್ದು. ಇವತ್ತಿನ ದಿನ ಇವತ್ತಿಗೆ, ಮತ್ತು ನಾಳೆ ಅನ್ನೋದು ನಾಳೆ ಬರುತ್ತೆ. ಸೊ ಹಾಗಾಗಿ ಗೈಡೆಡ್ ಮೆಡಿಟೇಷನ್, ಡೀಪ್ ರಿಲ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಸೊ ಆದಷ್ಟು ಜಾಯ್ನ್ ಆಗಿ ಸೇರಿಕೊಳ್ಳಿ.